ಇರುವಂತಹ ಮನೋರೋಗಗಳಿಗೂ ಕೂಡ ಚಿಕಿತ್ಸೆ ಇದೆಯಾ? ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ಕಾರ್ಮಿಕ ವಲಯ ಅಂತಂದರೆ ಅದು ಅಸಂಘಟಿತವಾದದ್ದು. ಹಾಗೆಯೇ ಅವರಲ್ಲಿ ಒಂದು ಆರ್ಥಿಕವಾಗಿ ಕೂಡ ಅತ್ಯಂತ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಮನೋರೋಗಗಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಸೊ ಅದಕ್ಕೇನೆ ಈ ನಮ್ಮ ಮಾನಸಿಕ ಆರೋಗ್ಯ ಈ ದೈಹಿಕ ಆರೋಗ್ಯದಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಬೇಜಾರು, ಗಾಬರಿ, ಆತಂಕ, ಇವು ಕೆಮ್ಮು, ನೆಗಡಿ, ಜ್ವರದಷ್ಟೇ ಸರ್ವೇ ಸಾಮಾನ್ಯ. ಇದರ ಬಗೆಗಿನ ಅರಿವಿನ ಕೊರತೆಯಿಂದಾಗಿ ನಾವು ಚಿಕಿತ್ಸೆ ಇದೆಯೋ ಇಲ್ವೋ, ಅಥವಾ ಇದಕ್ಕೆ ಬೇರೆ ವಿಷಯಗಳ ನಾವು ಮೊರೆ ಹೋಗ್ತೀವಿ. ಈಗ ನಾನು ಒಂದೇ ಹೇಳಿದೆ, ಮಾದಕ ವಸ್ತುಗಳ ಮೊರೆ ಹೋಗ್ತೀವಿ ಅಂತ, ಅಥವಾ ಇದು ವೈದ್ಯರಲ್ಲದೆ ಬೇರೆ ಸಲಹೆಗಳನ್ನು ತಗೊಂಡು ಅದರಲ್ಲಿನ ಸಮಯ ವ್ಯಯ ಮಾಡ್ತೀವಿ. ಹಾಗೆ ಕಾಯಿಲೆಯ ಪ್ರಮಾಣವನ್ನು ನಾವಾಗೇ ಉಲ್ಬಲ್ ಮಾಡೋಕೆ ಅವಕಾಶ ಕೊಡ್ತೀವಿ. ಸೊ ತಮ್ಮ ಪ್ರಶ್ನೆಗೆ ನೇರ ಉತ್ತರ ಹೌದು, ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ. ಏನೆಲ್ಲ ಚಿಕಿತ್ಸೆ ಮಾಡಲಾಗುತ್ತೆ? ಈ ಚಿಕಿತ್ಸೆಯನ್ನು ನಾವು ಎರಡು ದೊಡ್ಡ ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಮಾತ್ರೇಯೇತರ ಚಿಕಿತ್ಸೆ, ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸ್ತೀವಿ. ಎರಡನೆಯದಾಗಿ ಮಾತ್ರೆಯಿಂದ ವಿಷಯಗಳನ್ನು ಅಥವಾ ಚಿಕಿತ್ಸೆಯನ್ನು ಕೊಡುವಂತಹದ್ದು. ಸೊ ಈ ಆಪ್ತ ಸಮಾಲೋಚನೆ ಅಂತಂದಾಗ ಆ ಸಮಸ್ಯೆ ಹೇಗೆ ಶುರುವಾಯಿತು, ಸಮಸ್ಯೆಗೆ ಮೂಲ ಕಾರಣಗಳೇನು, ಸಮಸ್ಯೆಗೆ ಎದುರುವಂತಹ ಸಾಮರ್ಥ್ಯ ವ್ಯಕ್ತಿ ಹತ್ರ ಎಷ್ಟಿದೆ, ಯಾವ ತರಹದ ವಿಷಯಗಳನ್ನು ಆ ವ್ಯಕ್ತಿ ಎದುರಿಸಲು ಅಳವಡಿಸ್ಕೊಳ್ತಾ ಇದ್ದಾನೆ, ಏನಾದರೂ ಅವರ ಎದುರಿಸುವಂತಹ ಕಾರ್ಯಗಳಲ್ಲಿ ತೊಡಕುಗಳಿದೆಯಾ, ಅವರ ಸಮಸ್ಯೆಯನ್ನ ನೋಡುವಂತಹ ರೀತಿ, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಏನಾದರೂ ತೊಡಕುಗಳಿದೆಯಾ ಆ ವ್ಯಕ್ತಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿ ಅದಕ್ಕೆ ಸೂಕ್ತವಾದ ಸಲಹೆಗಳು, ಸೂಕ್ತವಾದ ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತೀವಿ. ಇದು ಕ್ರಮೇಣವಾಗಿ ಆಗುವಂತಹ ಕೆಲಸ ಕೆಲವೊಂದು ಸೆಟ್ಟಿಂಗ್ಗಳಲ್ಲಿ ಮಾಡ್ತಾ ಹೋಗ್ತೀವಿ. ಈಗ ಆಪ್ತ ಸಲಹೆ ಅಂತ ಹೇಳಿದ್ರಲ್ಲ, ಇದು ಎಲ್ಲೆಲ್ಲಿ ಲಭ್ಯ ಇದೆ? ಸೊ ಈ ಈಗ ಯಾವ್ಯಾವ ಏನು ಇಂಡಸ್ಟ್ರೀಸ್, ಕೈಗಾರಿಕೆಗಳಿರುತ್ತೆ, ಅಲ್ಲಿ ಕೂಡ ಒಬ್ಬರು ವೈದ್ಯರು ಇರ್ತಾರೆ. ಆ ವೈದ್ಯರಿಗೆಲ್ಲನೂ ಈ ನಮ್ಮ ಮಾನಸಿಕ ಆರೋಗ್ಯಗಳ ಬಗೆಗಿನ ಅರಿವು ಖಂಡಿತ ಇರುತ್ತೆ. ಸೊ ತುರ್ತು ಚಿಕಿತ್ಸೆ ಅಂತ ಬಂದಾಗ ಖಂಡಿತ ಆ ಕಾರ್ಮಿಕರಿಗೆ ಆ ತೊಂದರೆಗೆ ಅನುಭವಿಸುತ್ತಿರುವವರಿಗೆ ಅವರು ಅಲ್ಲಿನೇ ಸೌಲಭ್ಯ ಚಿಕಿತ್ಸೆಯನ್ನು ತೊಡಗಿಸ್ತಾರೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆಯನ್ನು ಬೇಕಾದಾಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಮನೋರೋಗ ವಿಭಾಗದಲ್ಲಿ ಅಥವಾ ESI ಆಸ್ಪತ್ರೆಗಳಲ್ಲಿ ಅಥವಾ ಈಗ ನಿಮ್ಯಾನ್ ಅಂತ ಆಸ್ಪತ್ರೆಗಳಲ್ಲಿ ಈ ಪ್ರೈವೇಟ್ ಖಾಸಗಿ ವೈದ್ಯರು ಕೂಡ ಅದಕ್ಕೆ ಸಿಗ್ತಾರೆ. ಅದಲ್ಲದೆ ಒಂದು ಸಹಾಯವಾಣಿ ಕೂಡ ಲಭ್ಯವಿದೆ, 14416 ನಂಬರು. ಸೊ ಅಲ್ಲಿ ಕೂಡ ನಾವು ಕರೆ ಮಾಡಿ ನಮಗೆ ಸಲಹೆಗಳನ್ನು ಪಡಿಬಹುದು. ಈಗ ಇದೆಲ್ಲ ಮನೋರೋಗಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ಬೇಕಾದ್ರೆ ನೆನಪಾಯಿತು, ಮೇ ತಿಂಗಳಿನಲ್ಲಿಯೇ ನಾವು ವಿಶ್ವ ಸ್ಕಿಜೋಫ್ರಿನಿಯಾ ದಿನವನ್ನು ಕೂಡ ಆಚರಿಸಿದ್ದೀವಿ. ಅದು ಕೂಡ ಮನೋರೋಗಗಳ ಗುಂಪಿಗೆ ಸೇರುವಂಥದ್ದು. ಹಾಗಾಗಿ ಕಾರ್ಮಿಕರಲ್ಲಿ ಈ ರೋಗ ಕಂಡು ಬರುತ್ತಾ, ಹಾಗೂ ಆ ರೋಗಕ್ಕೂ ಕೂಡ ಚಿಕಿತ್ಸೆ ಲಭ್ಯವಿದೆಯಾ? ಸೊ ಮೇ 24ನೇ ತಾರೀಕು ನಾವು ವಿಶ್ವ ಸ್ಕಿಜೋಫ್ರಿನಿಯಾ ಡೇ ಅನ್ನಾಗಿ ಆಚರಿಸ್ತೀವಿ. ಸೊ ಈ ಸರಿಯ ಸ್ಲೋಗನ್ ಮೇಡಮ್, ಈ ಸ್ಲೋಗನ್ ಘೋಷವಾಣಿ, ಸಾಮಾಜಿಕ ಕರುಣೆ ಶಕ್ತಿಯನ್ನು ಬೆಳಗಿಸೋಣ. ಸೊ ಈ ಸ್ಕಿಜೋಫ್ರಿನಿಯಾ ಕಾಯಿಲೆ ನಮ್ಮ ಮನೋರೋಗ ಕಾಯಿಲೆಯಲ್ಲಿ ತೀವ್ರ ಪ್ರಮಾಣದ ಕಾಯಿಲೆ. ಕಾರ್ಮಿಕರಲ್ಲಿ ನಾವು ಪ್ರಮಾಣವನ್ನು ನೋಡಿದಾಗ ಕಡಿಮೆ, ಓವರಾಲ್ ಆಗಿ ನೋಡಿದಾಗ ಕಡಿಮೆ. ಜನಸಾಮಾನ್ಯರಲ್ಲಿ ಸುಮಾರು 1% ಜನ ಸ್ಕಿಜೋಫ್ರಿನಿಯಾ ಕಾಯಿಲೆಯಿಂದ ಬಳಲ್ತಾರೆ. ಸೊ ಈ ಕಾಯಿಲೆಯ ತೀವ್ರ ಪ್ರಮಾಣದ ಆಗಿರೋದ್ರಿಂದ ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳ್ತೀನಿ. ಈ ವ್ಯಕ್ತಿಗಳ ನಡವಳಿಕೆಯಲ್ಲಿ ತೊಂದರೆಗಳು ಕಾಣಬರುತ್ತೆ. ಅವರು ತಂತಾನೆ ಮಾತಾಡೋದಾಗ್ಲಿ, ಅವರಿಗೆ ಅಶರೀರವಾಣಿಗಳು ಕೇಳಿ ಬರೋದಾಗ್ಲಿ, ಯಾರಿಗೂ ಕಾಣದಿರೋ ದೃಶ್ಯಗಳು ಕಾಣೋದಾಗ್ಲಿ, ಅಪಾರವಾದ ಗಾಢವ ತಪ್ಪು ಕಲ್ಪನೆಗಳು, ನಂಬಿಕೆಗಳಿರೋದಾಗ್ಲಿ, ಸೊ ಅವರ ಸ್ವಚ್ಛತೆ ಬಗ್ಗೆ, ತಮ್ಮ ಕಾಳಜಿ ಬಗ್ಗೆ ಅತಿಯಾದ ಕಡಿಮೆ ಕಾಳಜಿಯನ್ನು ಕೊಡೋದಾಗ್ಲಿ, ಈ ಥರ ಸುಮಾರು ವಿಷಯಗಳು ಈ ಸ್ಕಿಜೋಫ್ರೆನಿಯಾದಲ್ಲಿ ಕಂಡುಬರುತ್ತೆ. ನಾವು ರಸ್ತೆಯಲ್ಲಿ ಹೋಗುವಾಗ ಸುಮಾರು ರಸ್ತೆ ಪಕ್ಕದಲ್ಲಿ ನೋಡಿರ್ತೀವಿ, ಬಟ್ಟೆ ಕೊಳೆ ಮಾಡುವ ವ್ಯಕ್ತಿ ಅಥವಾ ದಾಡಿ ಬಿಟ್ಟಿರುವಂಥ ವ್ಯಕ್ತಿ, ಕೂದಲು ಬಿಟ್ಟಿರುವಂಥ ವ್ಯಕ್ತಿಯನ್ನು ನೋಡ್ತೀವಿ. ಈ ಥರದ ವ್ಯಕ್ತಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಾಗ ಖಂಡಿತ ಆ ವ್ಯಕ್ತಿ ಗುಣಮುಖನಾಗಿ ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು. ಹಾಗಾಗಿ ಸ್ಕಿಜೋಫ್ರೆನಿಯಾದ ಬಗೆಗಿನ ನಮಗೆ ಸುಮಾರು ತಪ್ಪು ಕಲ್ಪನೆಗಳು, ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ಈ ಕಾಯಿಲೆಯಿಂದ ಗುಣಮುಖರಾಗಂಗಿಲ್ಲ, ಅದೆಲ್ಲ ತಪ್ಪು ಕಲ್ಪನೆಗಳು. ಆ ವ್ಯಕ್ತಿಯನ್ನ ಸೂಕ್ತ ಚಿಕಿತ್ಸೆ ಕೊಟ್ಟ ಖಂಡಿತ ಗುಣಮುಖರಾಗ್ತಾರೆ. ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ? ಈ ಕಾರ್ಮಿಕರ ಮಾನಸಿಕ ಆರೋಗ್ಯದ ವಿಷಯವಾಗಿ ಹೇಳೋದಾದ್ರೆ, ನಾವು ಮಾನಸಿಕ ಆರೋಗ್ಯದ
ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಮಿಕರಲ್ಲದೆ ಜನಸಾಮಾನ್ಯರೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಎರಡನೆಯದಾಗಿ ನಿಯಮಿತವಾದ ಮಾನಸಿಕ ಆರೋಗ್ಯ ತಪಾಸಣೆಗಳನ್ನು ಕಾರ್ಮಿಕರಲ್ಲಿ ಮಾಡಬೇಕು. ಅದಲ್ಲದೆ ಅವರ ಕೆಲಸ ಸಾಮರ್ಥ್ಯ ಹೆಚ್ಚಿಸುವಂತಹ ಆ ಚಟುವಟಿಕೆಗಳು ಕೂಡ ಅವರಿಗೆ ಆಗಬೇಕು. ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ಅರಿವು ಮೂಡಿಸುವ ವಿಷಯದಲ್ಲಿ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಇದುವರೆಗೆ ಕಾರ್ಮಿಕರಲ್ಲಿ ಮಾನಸಿಕ ಸಮಸ್ಯೆಗಳು ಯಾವ ಪ್ರಮಾಣದಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ವಿಶೇಷವಾದಂತಹ ಮಾನಸಿಕ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇರುವಂತಹ ಚಿಕಿತ್ಸೆ ಏನೇನು ಅನ್ನೋದನ್ನು ವಿವರಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ನಮಸ್ಕಾರ. ವೀಕ್ಷಕರೇ, ಹಗಲಿರುಳು ಶ್ರಮವನ್ನು ವಹಿಸಿ ಅಪಾಯಗಳನ್ನು ಲೆಕ್ಕಿಸದೆ ದುಡಿಯುವಂತಹ ಶ್ರಮಜೀವಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಏನಿದೆ ಅದು ನಮ್ಮೆಲ್ಲರ ಹೊಣೆ. ಅದಕ್ಕಾಗಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.